ನಮಸ್ಕಾರ ವೀಕ್ಷಕರೇ, ನ್ಯೂಸ್@7ಗೆ ಸ್ವಾಗತ. ನಾನು ರೀಟಾ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ನಿಗಮದ ಸಿಬ್ಬಂದಿಗಳ ನೂತನ ವಸತಿ ಗೃಹಗಳ ಉದ್ಘಾಟನೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯಿಂದ ಉದ್ಘಾಟನೆ. ತದನಂತರ ಬಸ್ ನಿಲ್ದಾಣಕ್ಕೆ ಪೂಜ್ಯ ಶ್ರೀ ಚನ್ನವೀರ ಸ್ವಾಮಿ ಬಸ್ ನಿಲ್ದಾಣ ನಾಮಕರಣ ಮಾಡಿದರು. ಸಮಾರಂಭವನ್ನು ಉದ್ಘಾಟಿಸಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು. ಸಚಿವ ರಾಮಲಿಂಗಾರೆಡ್ಡಿಗೆ ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ಸೇರಿದಂತೆ ಅಧಿಕಾರಿಗಳು ಸಾಥನ್ನು ಕೊಟ್ಟರು. ವರದಿ ಡಿಪಿ ಮನಗೂಳಿ, ನ್ಯೂಸ್@7 ಕನ್ನಡ, ಸಿಂದಗಿ. ಎರಡು ಸಲ ಅಂತಾರೆ, ಒಂದೆರಡು ವರ್ಷ ಬಿಡ್ತಾರೆ. ಈ ಜಿಲ್ಲೆ ಈಗ ಪಕ್ಕದ ಜಿಲ್ಲೆ, ಈ ಜಿಲ್ಲೆಯಿಂದ ಹೆಚ್ಚು ಜನ ಎಲ್ಲ ಹೋಗ್ತಾರೆ ಅಂತೇಳಿ ಅಶೋಕ್ ಅವರು ಹೇಳಿದ್ರು. ಒಂದೆರಡು ವರ್ಷ 4 ವರ್ಷ ಕೂಡ ಬಿಡ್ತಾರೆ ಅಂತೇಳಿ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗಳಿಗೆ 2 ವರ್ಷದಲ್ಲಿ 1,000 ಚಿಲ್ಲರೆ ಬಸ್ ಕೊಡ್ತೀವಿ. ಅದಕ್ಕೆ ಮುಂಚೆ 4 ವರ್ಷ ಬಸ್ಸೇ ಕೊಟ್ಟಿರಲಿಲ್ಲ, ತಗೊಂಡಿರಲಿಲ್ಲ ಕೊಡಿ. ಆಮೇಲೆ ಈ ವರ್ಷ ಕೂಡ ಒಂದು 2,000 ಬಸ್ಸು ಮತ್ತು ಬಜೆಟಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಸುಮಾರು 700 ಬಸ್ಸು ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ 7 ಜಿಲ್ಲೆ ಇದೆ ಅಲ್ವಾ. 7 ಜಿಲ್ಲೆಗೆ ನಮ್ಮ ಜಿಲ್ಲೆಗೆ 700 ಸಿಗುತ್ತೆ. ಬಸ್ಸುಗಳು ಹಳೆದಾಗ್ತಾ ಇರುತ್ತೆ, ಹೊಸ ಬಸ್ ತೆಗಿತಾ ಇರಬೇಕು. ಆಮೇಲೆ ರಿಕ್ರೂಟ್ಮೆಂಟ್ಸು ಅಷ್ಟೇ. ನಮಗೆ ಬಸ್ ಓಡಿಸ್ಬೇಕಾದ್ರೆ ಡ್ರೈವರ್ ಕಂಡಕ್ಟರ್ ಬಸ್ ಓಡಿಸೋಕ್ಕಾಗಲ್ಲ, ನಮ್ಮ ಸಂಸ್ಥೆಗಳು ನಡೆಯಲ್ಲ. ಅದಕ್ಕೆ ರಿಕ್ರೂಟ್ಮೆಂಟ್ 2014 ಕೊನೆ ನಾನು ಇಂಜಾಯ್ ಮಾಡಿದ್ದು ಮತ್ತೆ ಮಾಡೇ ಇರಲಿಲ್ಲ. ಈಗ ಬಂದಮೇಲೆ ನಾನು 9,000 ಜನ ರಿಕ್ರೂಟ್ಮೆಂಟ್ಗೆ ಆಗಿದೆ. ಕಲ್ಯಾಣ ಕರ್ನಾಟಕ ಆಗೋಯ್ತು. ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆನೇ 1,600 ಜನಕ್ಕೆ ಆದೇಶ ಪತ್ರಗಳು ನಾನೇ ಕೊಟ್ಟಿದ್ದೆ ಗುಲ್ಬರ್ಗದಲ್ಲಿ. ಈಗ ಮತ್ತೆ ಅವಶ್ಯಕತೆ ಇದೆ ಅಂತ ಹೇಳಿ ಮೊನ್ನೆ ಬೋರ್ಡ್ ಮೀಟಿಂಗ್ಗೆ ಬಂದಿದ್ದರು. ಮತ್ತು BMTCಗೆ 2,500 ಜನ, ಅದೇ ರೀತಿ ವಾಯು ಕರ್ನಾಟಕಕ್ಕೆ 2,000 ಜನ, ಮತ್ತು KSRTCಗೆ 3,000 ಜನ, ಇಲ್ಲಿ ಒಟ್ಟು 9,000 ಜನ ನಾನು ಬಂದಮೇಲೆ ಡ್ರೈವರ್ಸ್ ಕಂಡಕ್ಟರ್ಸು ರಿಕ್ರೂಟ್ಮೆಂಟು ಆಗಿದೆ. ಪ್ಲಸ್ 1,000 ಇದು ಅಗತ್ಯವಾಗಿ ಆಗಬೇಕು ಅಂತೇಳಿ ಆಮೇಲೆ ಅದನ್ನು ಬೋರ್ಡಲ್ಲಿಟ್ಟು ಮತ್ತು ಅದನ್ನು ಗೆಜೆಟ್ ಮಾಡಿ ಯಾರು 2-3 ತಿಂಗಳು ಮುಂಚೆನೇ ರೆಡಿ ಇತ್ತು. ಆದರೆ ಕಾರಣಾಂತರದಿಂದ ಆಗಿರಲಿಲ್ಲ. ಇವತ್ತು ತಾಲೂಕಿಗೆ ಬಂದಿದೆ. ಮಹಾಸ್ವಾಮಿಗಳ ಪ್ರಸನ್ನ ಈ ಬಸ್ ನಿಲ್ದಾಣಕ್ಕೆ ಇವತ್ತು ಇಟ್ಟಿದ್ದೀವಿ ಅಂತ ಹೇಳಿ, ಮತ್ತು ಸಮಾಜಕ್ಕೆ ಸೇವೆ ಮಾಡುವಂಥವನ್ನ ನೆನೆಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗುತ್ತೆ. ಅದು ಈ ಭಾಗದಲ್ಲಿ ನೀವು ಹೆಚ್ಚು ಮಾಡ್ತೀರ. ಕಾರಣ ಏನಂದರೆ, ಇವತ್ತು ದೇವರಿಗೆ ಇಬ್ಬರಿಗೆ ಬಸ್ ಸ್ಟ್ಯಾಂಡಿಗೆ ಮಾಚಿದೇವರ ಮಡಿವಾಳ ಮಾಚಿದೇವರ ಬಸ್ ನಿಲ್ದಾಣ ಅಂತ ಇವತ್ತೇ ಹೆಸರಿತ್ತು. ಆಮೇಲೆ ನಮ್ಮ ಬಿಜಾಪುರ ಬಸ್ ನಿಲ್ದಾಣದಲ್ಲಿ ಕಿತ್ತೂರು ಅಣಿಚಲಮ್ಮ ಸ್ಟ್ಯಾಚು ನಿಲ್ಲಿಸ್ಬಿಟ್ಟಿದ್ದಾರೆ. MP ಪಾಟೀಲ್ ಫೋನ್ ಮಾಡಿ ಆ ಬಸ್ ನಿಲ್ದಾಣಕ್ಕೆ ಕಿತ್ತೂರು ಅಣಿಚಲಮ್ಮ ಬಸ್ ನಿಲ್ದಾಣ ಮಾಡಬೇಕು ಅಂತ ಪತ್ರ ಕಳಿಸಿದ್ರು. ಅದು ಬೋರ್ಡಲ್ಲೂ ತೀರ್ಮಾನ ಆಯಿತು. ಗೆದಕ್ಕಾಗಬೇಕಷ್ಟೆ. ಗೆದಕ್ಕಾದ್ಮೇಲೆ ನಾಮಕರಣ ಆಗುತ್ತೆ. ಆಮೇಲೆ ಅದಕ್ಕೆ ಮುಂಚೆ ನಾನು ಹೋಗ್ಸಲಿ ಮಿನಿಸ್ಟರ್ ಆಗಿದ್ದಾಗ ಆಗ ಸುರಪುರ ನಮ್ಮ ಶಾಸಕರು ನಾಯಕರು ಅವರ ಮನತಂದವರು ರಾಜಾ ವೆಂಕಟ ನಾಯಕ್ ಅಂತ ಅವರ ಹೆಸರಿಡಬೇಕು ಅಂತ ಆಗ ಕೇಳ್ಕೊಂಡಿದ್ರು ಇಂಜಿನಿಯರ್ನಲ್ಲಿ. ಅದನ್ನು ಕೂಡ ಮಾಡ್ಕೊಟ್ಟಿದ್ದಾಗ ರಾಜಾ ವೆಂಕಟ ನಾಯಕ್ ಅಂತ ಸುರಪುರಕ್ಕೆ. ಅದಾದಮೇಲೆ ಮೊನ್ನೆ ನಮ್ಮ ಇವರು ಶಾಪೂರು ಶಾಸಕರು ಮಂತ್ರಿಗಳು ಆಗಿದ್ದಾರೆ. ಅವರಲ್ಲಿ ಲೋಕಲ್ ಸಂಘ ಸಂಸ್ಥೆಗಳು ಅಂಬೇಡ್ಕರ್ ಅವರ ಶಾಸಕರಿಗೆ ಬಸ್ ಸ್ಟ್ಯಾಂಡ್ ಅಂತ ಜಾಗ ಬೇಕು ಅಂತ ಕೇಳಿದ್ರು. ಅದನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಅದೇ ಯಾರ್ಯಾರು ಈ ಸಮಾಜಕ್ಕೆ ದುಡಿದಿದ್ದಾರೆ, ಸಮಾಜದ ಸರ್ದಾರಕ್ಕೆ ಹೋಗೋ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಮಹನೀಯರ ಹೆಸರುಗಳನ್ನು ಇರೋದಕ್ಕೆ ಈ ಜಿಲ್ಲೆ ಬಹಳ ಮುಂದೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಪ್ರಭು ಸದಾನಂದದೇವ ಮಹಾಸ್ವಾಮಿ ಜಿಲ್ಲೆ ಹಾಗೆ ನಮ್ಮ ಅಶೋಕ್ ಮನಗೂಳಿಯವರು, ಮಾನ್ಯ ಶಾಸಕರು, ಹಾಗೆ ನಮ್ಮ ಸುಲಗಾರ್ ಅವರು ಮಾಜಿ ಶಾಸಕರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಇನ್ನಿತರ ಎಲ್ಲ ಆಹ್ವಾನಿತರು, ಇರ್ತಕ್ಕಂಥ ಎಲ್ಲ ವಿಭಾಗದ ಎಲ್ಲ ಬಂಧುಗಳು
ಮಾಧ್ಯಮದ ಬಂಧುಗಳೇ, ಇವತ್ತು ಸಿಂದಗಿ ಪಟ್ಟಣದಲ್ಲಿ ವಸತಿ ಗೃಹಗಳ ಉದ್ಘಾಟನೆ ಮತ್ತು ಅನುಕಂಪದ ಆಧಾರದ ಮೇಲೆ, ಅಂದರೆ ನಮ್ಮಲ್ಲಿ ನೌಕರರು ಯಾರಾದರೂ ತೀರೋದ್ರೆ ಅವ್ರ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸವನ್ನು ಕೊಡ್ತೀವಿ. ಅದು ಭಾಳ ವರ್ಷಗಳಿಂದ ನಿಂತೋಗಿತ್ತು. ಮತ್ತು ನಾನು 1.25 ವರ್ಷ ಹಿಂದೆ ಈ ಇಲಾಖೆ ಮಂತ್ರಿ ಆದಮೇಲೆ ಸುಮಾರು 1,000 ಜನಕ್ಕೆ 4 ಕಾರ್ಪೊರೇಷನ್ನಲ್ಲಿ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಇಲ್ಲೂ ಅಂತಂದರೆ 200ಕ್ಕಿಂತ ಜಾಸ್ತಿ ಇಲ್ಲೇ ಆಗಿದೆ. ಅದು ಭಾಳ 4-5 ವರ್ಷ ನಿಲ್ಲಿಸ್ಬಿಟ್ಟಿದ್ರು, ಅಲ್ಲ ಅಂತ ಹೇಳಿಲ್ಲ. ಮತ್ತು ಭಾಳ ಮುಖ್ಯವಾಗಿ ಭಾಳ ಜನಗಳ ಬೇಡಿಕೆ, ಪೂಜ್ಯ ಶ್ರೀ ಚನ್ನವೀರ ಸ್ವಾಮಿ ಬಸ್ ನಿಲ್ದಾಣ ಸ್ವಾಮೀಜಿಗಳು ಹಿಂದೆ ಈ ಸ್ಥಳವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅವಾಗ ಲ್ಯಾಂಡ್ ಅಕ್ವಿಷನ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ಪರಿಹಾರ ತಗೊಳ್ಳದೆ ಇದನ್ನು ಬಸ್ ಸ್ಟ್ಯಾಂಡ್ಗೆ ಮತ್ತೆ ಅದನ್ನು ಹಾಗೆ ಬಿಟ್ಕೊಟ್ರು. ಅವರ ಒಂದು ಜ್ಞಾಪಕಾರ್ಥವಾಗಿ ಈ ಬಸ್ ಸ್ಟ್ಯಾಂಡಿಗೆ ಅವರು ಹೆಸರಿಡಬೇಕು ಅಂತ 2013ರಲ್ಲಿ ಹೇಳಿದೆ ಅಂತ ನಾನು ಮರ್ತ್ಬಿಟ್ಟೆ. ನಾನು ಮರ್ತ್ಬಿಟ್ಟಿದ್ದೀನಿ. ಇದೇ ಬಸ್ ಸ್ಟ್ಯಾಂಡ್ ನಾನು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೆ 2013ರಿಂದ 2017ವರೆಗೂ ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ. ಆಮೇಲೆ